ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡ್ತಾ ಇದ್ದೀವಿ ಪನ್ನೀರ್ ಬಟರ್ ಮಸಾಲ ವಿತ್ ಮಶ್ರೂಮ್. ನಮ್ಮ ಅಕ್ಕ ಅವ್ರಿಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇಟ್ಸ್ ಆಲ್ರೆಡಿ ರೆಡಿ ಆಗ್ತಾ ಇದೆ. ಇವರೇ ಶೆಫ್ ಇವತ್ತು. ಇವಾಗ ನಾವು ಆ ರೆಸಿಪಿ ರೆಡಿ ಮಾಡೋಕ್ಕೆ ಮಸಾಲೆ ಇಟ್ಕೊಂಡಿದ್ದೀವಿ. ನೋಡಿ, ನಾವು ಮಸಾಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಅಂತ ಇವಾಗ ನಮ್ಮ ಅಕ್ಕಿರೋಣ, ಬನ್ನಿ ಹೇಳಿ. ಇಂಗ್ರೀಡಿಯೆಂಟ್ಸಾ? ಹಾಂ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಹಾಂ, ಚಕ್ಕ, ಲವಂಗ, ಸೋಂಪು, ಹಾಂ, ತೆಂಗಿನಕಾಯಿ ಎಲ್ಲ ರೋಸ್ಟ್ ಮಾಡಿಕೊಂಡು ಹಾಂ, ರುಬ್ಬಿರೋಂಥದ್ದು. ಅದನ್ನು ರುಬ್ಬಿ ಆ ಥರ ಮಸಾಲ ರೆಡಿ ಮಾಡಿಕೊಂಡು ಸೈಡ್ಗೆ ಇಟ್ಕೊಡಿ. ಆದಮೇಲೆ ಈ ಥರ ಪನ್ನೀರ್ ವಿತ್ ಮಶ್ರೂಮ್ನ ಬಟರ್ ಅಥವಾ ಗೀಯಲ್ಲಿ ರೋಸ್ಟ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ತಾ ಇದ್ದಾರೆ ಶೆಫ್ ಅವರು. ಇಲ್ಲಿ ನಮ್ಮ ಬಾವ ಅವ್ರು ತಿನ್ಕೊಂಡು ಕುತ್ಕೊಂಡಿದ್ದಾರೆ, ನಾವು ಕಷ್ಟಪಡ್ತಿದ್ರೆ. ನೋಡಿ, ಇಲ್ಲ ಇದನ್ನ ಎಲ್ಲ ಮಾಡಿಕೊಂಡಿದ್ದೀವಿ ಫ್ರೈ. ಇವಾಗ ಅದೇ ಎಣ್ಣೆ ಒಳಗಡೆ GRB ತುಪ್ಪ, ಇನ್ನೊಂದು ಸ್ವಲ್ಪ ಹಾಕಬೇಕು. ತುಪ್ಪ ಹಾಕೋತಾ ಇದ್ದಾರೆ ಫ್ಲೇವರ್ಗೋಸ್ಕರ. ನೋಡಿ, ತುಪ್ಪ ಹಾಕಿದ್ದಾರೆ. ಅದ್ರಿಗೆ ಆನಿಯನ್ಸ್ ಹಾಕ್ತಾ ಇದ್ದೀವಿ. ಎರಡು ಆನಿಯನ್ಸ್. ಇದಕ್ಕಿಂತ ಜಾಸ್ತಿ ಇದ್ರೆ ನೀವು ಇನ್ನೂ ಜಾಸ್ತಿ ಹಾಕೋಬೋದು. ಎಣ್ಣೆ ಮಕ್ಕ, ಎಣ್ಣೆ. ಇವಾಗ ಮಸಾಲ ಹಾಕಿದ್ದಾರೆ ಇದ್ರೊಳಗೆ, ಅವಾಗೇ ರೆಡಿ ಮಾಡಿಕೊಂಡಿರೋ ಮಸಾಲ. ನಾವು ಅದನ್ನ ಸ್ವಲ್ಪ ನೀರು, ಗ್ರೇವಿ ವೇಸ್ಟ್ ಆಗಬಾರ್ದು ಅಂತ ಅದು ಎಲ್ಲ ಹಾಕಬೇಕು. ಗ್ರೇವಿಗೆ ಎಷ್ಟು ಬೇಕು ಅಷ್ಟು ಇಲ್ಲಿ ಮಸಾಲ ಇಸ್ ಗೆಟಿಂಗ್ ರೆಡಿ. ವಾಟರ್ ಹಾಕೋಬೇಕು. 2 ಸ್ಪೂನ್ ಚಿಲ್ಲಿ ಪೌಡರ್, ಚಿಲ್ಲಿ ಪೌಡರ್ ಹಾಕಿದ್ದಾರೆ. 3 ಸ್ಪೂನ್ ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನ ಎಲ್ಲ ಹಾಕ್ಕೊಂಡಿದ್ದಾರೆ ಶೆಫ್ ಅವರು. ಅರಿಶಿನ ಸ್ವಲ್ಪ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮತ್ತೆ ಅದನ್ನ ಮಿಕ್ಸ್ ಮಾಡಬೇಕು. ಇದು ಸ್ವಲ್ಪ ರೋಸ್ಟ್ ಆಗಬೇಕು. ಸೊ ದ ಗ್ರೇವಿ ಇಸ್ ಗೆಟಿಂಗ್ ರೆಡಿ. ಇದು ವೆಯ್ಟ್ ಮಾಡ್ತಾ ಇದೆ ಅದ್ರೊಳಗಡೆ ಹೋಗೋಕ್ಕೆ. ಇನ್ ನೆಕ್ಸ್ಟ್ 2 minutesಲ್ಲಿ ವಿಲ್ ಬಿ ಬ್ಯಾಕ್. ಮಸಾಲ ರೋಸ್ಟ್ ಆಗಿದೆ. ಫ್ರೈ ಮಾಡ್ಕೊಂಡಿರೋ ಪನ್ನೀರು, ಮಶ್ರೂಮು ಇದರಲ್ಲಿ ಹಾಕಬೇಕು. ಗ್ರೇವಿ ಈ ಥರ ಕಾಣಿಸುತ್ತೆ. ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಗ್ರೇವಿನ ಮ್ಯಾನೇಜ್ ಮಾಡ್ಕೊಬೇಕು. 1-2 ಸ್ಪೂನ್ ತುಪ್ಪ ಲಾಸ್ಟಲ್ಲಿ ಫೈನಲ್. ನಮ್ಮ ಬಾವ ನಮ್ಮ ತೋಟದಿಂದ ಫ್ರೆಶ್ ಆಗಿದೆ ನೋಡಿ ಸರ್, ನಾಟಿ ಸೊಪ್ಪು. జన్మ మే రుచి చూడడానికి దొరికెరా, ఈ లోకమే వండి వాచడానికి వేదికరా, వెడి వెడనల్లో నెయ్యి చారు కూరలు వెయ్యరా, అడ్డ విస్తారి. ಅಲ್ಲಿ ನೋಡಿದವ್ರು ಶೆಫು, ಇಲ್ಲಿ ನೋಡಿದವರು ಭಟ್ರು. ಇವರೆಲ್ಲ ಇಲ್ಲಿ ರೆಡಿ ಮಾಡಿ ನಮಗ್ ಕೊಡ್ತಾರೆ. ನೋಡಿ, ಇವಾಗ ಇದು ಚಪಾತಿಗೆ ರೆಡಿ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಗ್ರೇವಿ ಎಣ್ಣೆ ಬಿಟ್ಟಿದೆ. ಸೊ ಗ್ರೇವಿ ಇಸ್ ಆಲ್ ರೆಡಿ ಟು ಈಟ್. ಇದ್ರ ಜೊತೆಗೆ ಒಂದು ಚಪಾತಿ ಹಾಕೊಂಡು ತಿಂತಾ ಇದ್ರೆ ಒನ್ ಮೋರ್ ಅಂತೀರಾ ನೀವು. ಅದಕ್ಕೆ ಸೇ ಥ್ಯಾಂಕ್ಸ್ ಟು ನಮ್ಮ ಶೆಫ್ ಮಮತಾ ಮ್ಯಾಮ್ ಅವರು. ಇದು ರೆಡಿ ಆಗಿದೆ. ಚಪಾತಿ ಜೊತೆ ಗ್ರೇವಿ ರೆಡಿ ಆಗಿದೆ. ಸವಿಯಲು ಸಿದ್ಧ ನಮ್ಮ ಬಾವ ಅವರು. ನೋಡಿ, ಇವಾಗ ಟೇಸ್ಟ್ ಮಾಡಿ ಹೇಳ್ತಾರೆ. ನೀವು ರಿವ್ಯೂ ನೋಡಿ.
ಹೇಗಿದೆ ಸೂಪರ್. ನೋಡಿ ಅವ್ರು ಇನ್ನೂ ಒನ್ ಮೋರ್ ಅಂತ ಇದ್ದಾರೆ. ನೆಕ್ಸ್ಟ್ ಇನ್ನೊಬ್ಬರನ್ನ ಕೇಳೋಣ.